ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಏನು ಅಂತಂದರೆ, ಇವತ್ತು ಎಲ್ಲರಿಗೂ ಪೆಟ್ಸ್ನ ಯಾವ ಥರ ಗ್ರೂಮ್ ಮಾಡ್ತಾರೆ ಅಂತ ಒಂದು ಇದಿರುತ್ತೆ. ಅದೇ ಇವತ್ತಿನ ಬ್ಲಾಗು. ನನ್ನ ಸ್ಮೋಕಿನ ಬಂದು ಇವತ್ತು ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಕಟಿಂಗ್ ಆ್ಯಂಡ್ ಬಾತಿಂಗ್ ಎಲ್ಲನೂ ಮಾಡಿಸ್ಬೇಕು ಅಂತ ಬುಕ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಅದೇ. ಇವತ್ತು ಸ್ಮೋಕಿದು ಬಂದು ಗ್ರೂಮಿಂಗ್. ಹಾಯ್ ಸ್ಮೋಕಿಮಾ ನೋಡಿದ್ರಾ, ಎಲ್ಲ ಫುಲ್ ಸಿಕ್ಕಾಪಟ್ಟೆ ಹೇರ್ಸ್ ಬಂದುಬಿಟ್ಟಿದೆ. ಸ್ಮೋಕಿ ಪೊಕ್ಕಿ ಥರ ಆಗ್ಬಿಟ್ಟಿದ್ದಾನೆ ಈಗ. ಹಂಗೆಲ್ಲ ಮುದ್ದು ಮಾಡ್ತಾ ಇರಬೇಕು. ಬುಕ್ ಮಾಡಿಬಿಟ್ಟಿದ್ದೀನಿ. 2 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಹೋಗಬೇಕೀಗ. ಎಲ್ಲ ಬುಕ್ ಮಾಡಬೇಕು. ಹಾಯ್, ನೋಡ್ಬೋದು ನಾನು ನನ್ನ ಸ್ಮೋಕಿನ ಗ್ರೂಮ್ ಮಾಡೋದಕ್ಕೆ ಕರ್ಕೊಂಡು ಬಂದಿರುವಂತಹ ಪ್ಲೇಸ್ ಇದೆ. ಫೈನಲಿ ಇಲ್ಲಿಗೆ ಬಂದೆ. ನಮ್ಮ ಮನೆಯಿಂದ ಇದೊಂದು 3 kilometers ಅಷ್ಟಿದೆ. ನಿಯರ್ ಬೈ ಇದೆ. ಬಟ್ ಅವರು ನನ್ನ ಸ್ಮೋಕಿಗೆ ಬಂದು ಅನಸ್ತೇಷಿಯಾ ಕೊಟ್ಬಿಡ್ತಾರೆ. ಅನಸ್ತೇಷಿಯಾ ಕೊಟ್ಟರೆ ಅವ್ನು ತುಂಬ ಒಂದು 2 days ಚೇತರಿಸ್ಕೋಬೇಕು. ಅವನು 2 daysವರೆಗೂ ಅವನು ಒಂದು ಸ್ವಲ್ಪ ಅವನಾಗಿರಲ್ಲ, ಸುಸ್ತಾಗ್ಬಿಟ್ಟು ಒಂಥರ ಆಗ್ಬಿಡುತ್ತೆ. ನಾವು ಇವರಲ್ಲೇ ಅನಸ್ತೇಷಿಯಾ ಎಲ್ಲ ಏನು ಕೊಡದೆ ಮಾಡ್ತೀವಿ. ಫುಲ್ ಎಕ್ಸ್ಪೀರಿಯನ್ಸ್ಡ್ ಇರೋರು ಇದ್ದಾರೆ ಅನ್ನೋದು ರೀಸನಿಂದ ನಾನು ಇಲ್ಲಿಗೆ ಬಂದೆ. ಪೆಟ್ ಕ್ಲಿನಿಕ್ ಕೂಡ ನಿಮಗೆ ತೋರಿಸ್ಬೇಕಾಗಿತ್ತು. ಪೆಟ್ ಶಾಪ್ ಹೆಂಗಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಬಟ್ ಪೆಟ್ಸ್ ಇಟ್ಟಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ರೆಗ್ಯುಲರಾಗಿ ಏನೋ ಒಂದು ಇದಾದ್ರೂ ನಾವು ಹೋಗಿ ಬರ್ತಾ ಇರ್ತೀವಿ, ಅದರಿಂದ ಗೊತ್ತಿರುತ್ತೆ. ನೋಡಿ, ಇದು ಪೆಟ್ ಕ್ಲಿನಿಕ್ಕು ಪ್ಲಸ್ಸು ಗ್ರೂಮ್ ಎಲ್ಲ ಮಾಡ್ತಾರೆ. ಇಲ್ಲಿ ಪೆಟ್ಸ್ಗೆ ಏನೇನು ಬೇಕೋ ಅದೆಲ್ಲನೂ ಫುಡ್ಡಿಂದ ಹಿಡಿದು ಆಕ್ಸೆಸರೀಸಿಂದ ಹಿಡಿದು ಎಲ್ಲ ಸಿಗುತ್ತೆ. ನೋಡಿ, ಇದೆಲ್ಲನೂ ಫುಡ್ಡು, ಆಕ್ಸೆಸರೀಸು, ಪೆಟ್ಸ್ದು. ನಾನು ಇಲ್ಲಿಗೆ ಬಂದೆ. ಇಲ್ಲಿ ಡಾಕ್ಟರ್ಸ್ ಕೂಡ ಇರ್ತಾರೆ. ಬೇಕು ಅಂತಂದರೆ ನಾವು ಫಸ್ಟೇ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಏನಾದರೂ ಆಗಿದ್ದರೆ, ಇನ್ ಕೇಸ್ ಪೆಟ್ಸ್ಗೆ ಏನಾದರೂ ಆಗಿದ್ದರೆ ಅದು ಕೂಡ ಮಾಡ್ತಾರೆ. ಸೇಮ್ ದೊಡ್ಡ ನಮ್ಮ ಮನುಷ್ಯರಿಗೆ ಯಾವ ಥರ ಇರುತ್ತೆ ಕ್ಲಿನಿಕ್, ಸೇಮ್ ಅದೇ ಥರ ಇದೆ. ಇಲ್ಲಿ ಕೂಡ OPD ಎಲ್ಲ ಇತ್ತು, ನೋಡಿದೆ ನಾನು. ಓಕೆನಾ. ಇಲ್ಲಿ ವೇಟ್ ಚೆಕ್ ಮಾಡೋಂಥ ಮಿಷಿನು, ಅಲ್ಲೆಲ್ಲ ಗ್ರೂಮ್ ಮಾಡೋಂತಹ ಒಂದು ರೂಮ್ಸ್ ಇದೆ. ಇದೆಲ್ಲ ಫುಡ್ಸು, ನಾವು ಸ್ಮೋಕಿಗೆ ಕೊಡುವಂಥ ಫುಡ್ ಅದೇ ಮಿಯೋ ಅಂತಿದೆಯಲ್ಲ ಅದು. ಸದ್ಯಕ್ಕೆ ಇವಾಗ ಅವನು ಅದನ್ನು ಕೂಡ ತಿಂತಾ ಇಲ್ಲ. ಅವನು ಇವರು ಅಪಾಯಿಂಟ್ಮೆಂಟು ನಾಳೆ ಬನ್ನಿ ಅಂತಂದರು. ಬಟ್ ನನಗೆ ಇವತ್ತೇ ಬೇಕು ಅಂತಂದೆ. ಸರಿ ಮಾಡೋಣ ಅಂತ ಕರ್ಕೊಂಡ್ಬಂದ್ವಿ. ಆಲ್ರೆಡಿ ಒಬ್ಬೊಂದು ಕ್ಯಾಟಿಗೆ ಮಾಡ್ತಾಯಿದ್ದಾರೆ ನೋಡಿ. ಇದಕ್ಕಿಂತ ಮುಂಚೆ ಕೂಡ ಒಂದು ಕ್ಯಾಟ್ನ ಮಾಡಿಸ್ಕೊಂಡು ಹೋದರು, ಅದು ಜಿಂಜರು. ಬಟ್ ಅದನ್ನೆಲ್ಲ ನಾನು ಶೂಟ್ ಮಾಡಿಲ್ಲ. ಬಟ್ ನಮ್ಮ ಸ್ಮೋಕಿದು ಮಾತ್ರ ನಾನು ಶೂಟ್ ಮಾಡಿಕೊಂಡೆ. ನೋಡಿ ಹೆಂಗಿದ್ದಾನೆ, ಇವನನ್ನು ಯಾವ ಥರ ರೆಡಿ ಮಾಡ್ತಾರೆ ನೋಡಿ. ನಾನು ಹೇಳಿಬಿಟ್ಟಿದೆ 0 ಟ್ರಿಮ್ಮಿಂಗೇ ಬೇಕು, 0 ಮಾಡಿಬಿಡಿ, ನಮಗೆ ಬೇಡ, ಸ್ವಲ್ಪನೂ ಹೇರ್ಸೇ ಬೇಡ. ಸಮ್ಮರ್ ಆಗಿರೋದ್ರಿಂದ ನಮಗೆ ಇರೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಕೂದಲಿಟ್ಕೊಂಡು ಪೆಟ್ ಅನಿಮಲ್ಸ್ ಹೆಂಗಿರ್ತವೆ ಅಂತ ಹೇಳಿ ನೀವೇ. ಹಾಗಾಗಿ ನಾನು 0 ಟ್ರಿಮ್ಮಿಂಗ್ ಮಾಡಿ ಅಂತಂದೆ. ಫಸ್ಟ್ ಮೇಲಿಂದ ಇವನೇನು ಕೋಪ್ರೇಟ್ ಮಾಡ್ದ. ಐ ಥಿಂಕ್ ನಾನು ಮಾಡಲ್ಲ ಅಂದ್ಕೊಂಡಿದ್ದೆ, ಯಾಕಂದರೆ ಯಾವಾಗೂ ನಾವು ಅನಸ್ತೇಷಿಯಾ ಕೊಡಿಸಿ ಮಾಡಿಸ್ತಾ ಇದ್ದಿದ್ದು. ಇವತ್ತು ನಾವು ಈ ಸಲ ನಾನು ಅನಸ್ತೇಷಿಯಾ ಏನೂ ಕೊಟ್ಟಿಲ್ಲ. ಕೋಪ್ರೇಟ್ ಮಾಡ್ತಾನೋ ಇಲ್ವೋ ಅನ್ನೋ ಥರ ಇತ್ತು. ಬಟ್ ಇಲ್ಲಿ ತುಂಬ ಪೆಟ್ಸು, ಆಲ್ಮೋಸ್ಟ್ ತುಂಬ ಪೆಟ್ಸ್ಗಳಿಗೆ ಬರ್ತಾನೆ ಇದ್ದರು, ಗ್ರೂಮ್ ಮಾಡಿಸ್ಕೊತಾನೆ ಇದ್ದರು. ನೋಡ್ಬೋದು, ತುಂಬ ಗಂಟು ಬಿದ್ದುಬಿಟ್ಟಿದೆ. ಆ್ಯಕ್ಚುಲಿ ಇವನಿಗೆ ಸಿಕ್ಕಾಪಟ್ಟೆ ಗಂಟು ಬಿತ್ತು. ಬಟ್ ನಾನು ಈ ವಿಡಿಯೋನ ಎಲ್ಲಿ ನಾನು ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ, ಆದಷ್ಟು ಕಟ್ ಮಾಡಲ್ಲ. ಬಟ್ ಫುಲ್ ಆ್ಯಂಡ್ ಫುಲ್ ಬೇಕು. ಇವನು ಗ್ರೂಮಿಂಗ್ ಹೆಂಗಾಗುತ್ತೆ, ಪೆಟ್ ಅನಿಮಲ್ಸ್ಗೆ ಯಾವ ಥರ ಗ್ರೂಮ್ ಮಾಡ್ತಾರೆ ಅಂತ ತೋರಿಸ್ಲೇಬೇಕು ಅನ್ನೋ ರೀಸನಿಂದ ನಾನು ಯಾವುದೂ ಕಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಬೆನ್ನ ಮೇಲೆ ಇತ್ತಲ್ಲ ಆ ಹೇರ್ಸ್ ಎಲ್ಲ ತೆಗೆದ್ರು. ಆಮೇಲೆ ಹಾಗೇನು ಹೊಟ್ಟೆ ಹತ್ರ, ಯಾಕಂದರೆ ಇಬ್ಬರು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವಾಗ ಕ್ಯಾಟ್ ಆಗಿರೋದ್ರಿಂದ ಪರ್ಚಿ ಬಿಡ್ತಾನೆ. ಡಾಗ್ಸ್ ಓಕೆ, ಡಾಗ್ಸ್ ಎಲ್ಲ ಸ್ವಲ್ಪ ಆರಾಮಾಗಿ ಫ್ರೆಂಡ್ಲಿಯಾಗಿ ಕೋಪ್ರೇಟ್ ಮಾಡ್ತವೆ. ಬಟ್ ಕ್ಯಾಟ್ಸು ಅಷ್ಟು ಕೋಪ್ರೇಟ್ ಮಾಡಲ್ಲ. ಆದಷ್ಟು ಇವು ಕಚ್ಚಕ್ಕೆ ಹೋಗೋದಿಲ್ಲ, ಕಚ್ಚಲ್ಲ. ಬಟ್ ಪರ್ಚಿಬಿಡ್ತವೆ. ಪರ್ಚೋದ್ರಿಂದ ಏನಾಗುತ್ತೆ, ಗಾಯ ಆಗುತ್ತೆ. ಆದ್ದರಿಂದ ಇದಕ್ಕೆ ಇಬ್ಬರು ಕಂಪಲ್ಸರಿ ಇರಬೇಕಾಗುತ್ತೆ. ಕೆಲವೊಂದು ಪ್ಲೇಸಸಲ್ಲಿ ಗ್ರೂಮ್ ಮಾಡಬೇಕಾದ್ರೆ ನೋಡಿ, ಇವಾಗ ಲೆಗ್ ತೆಗಿತಾ ಇದ್ದಾರಲ್ವ, ಲೆಗ್ ಹತ್ರ ಎಲ್ಲ ಈ ಏರ್ಸ್ ಎಲ್ಲ ತೆಗಿಬೇಕು ಅಂತಂದಾಗ ಇಬ್ಬರು ಅವ್ರನ್ನ ಹ್ಯಾಂಡಲ್ ಮಾಡಲೇಬೇಕು. ಒಬ್ಬರಿಂದಂತೂ ಆಗಲ್ಲ. ಅವನು ಲೆಗ್ ಹತ್ರ ಆ್ಯಕ್ಚುಲಿ ಒಂದು ಸತಿ ಬಿದ್ದುಬಿಟ್ಟಿದ್ದ ಅವನು ವಾಶ್ರೂಮಲ್ಲಿ. ಆವಾಗಿಂದ ಆ ಲೆಗ್ ಮುಟ್ಟಿದ್ರೇ ಅವನಿಗೆ ಆಗಲ್ಲ. ನೋಡಿ ಒದ್ದಾಡ್ತಾ ಇದ್ದಾನೆ ನೋಡಿ. ಆ ಲೆಗ್ ಮುಟ್ಟಿದ್ರೆ ಮಾತ್ರ ಅವನಿಗೆ ಆಗೋದಿಲ್ಲ. ಹಾಗಾಗಿ ಇನ್ನೊಬ್ರು ಅಂಕಲ್ ಇದ್ದರು, ಅವರು ಇಟ್ಕೊಂಡಿದ್ರು. ಆಮೇಲೆ ಇವರು ಗ್ರೂಮರ್ ಇದ್ರಲ್ವ, ಇವರೆಲ್ಲ ನೀಟಾಗಿ 1 by 1 ಅವನಿಗೆ ರಿಮೂವ್ ಮಾಡ್ತಾಯಿದ್ರು. ಹಾಗೆ ನೈಲ್ ಕಟ್ಟಿಂಗ್ ಕೂಡ ಮಾಡಿದ್ರು. ಬಟ್ ನೋಡಿ, ಆ ಲೆಗ್ ಮುಟ್ಟಿದ್ರೆ ಮಾತ್ರ ಅವನಿಗೆ ಆಗಲ್ಲ. ಎಲ್ಲ ಇವಾಗ ಹೇರ್ ಫುಲ್ಲು ತೆಗೆದು ಹಾಕ್ತಾ ಇದ್ದಾರೆ ನೋಡಿ. ಎಲ್ಲ ಫುಲ್ಲು ಗಂಟು ಬಂದುಬಿಟ್ಟಿತ್ತು, ಫುಲ್ಲು ಒದ್ದಾಡ್ತಾ ಇದ್ದಾನೆ. ಕ್ಯಾಟ್ಸ್ಗೆ ಗ್ರೂಮ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಇಬ್ಬರು ಇರಲೇಬೇಕು. ಬಟ್ ಡಾಗ್ಸ್ ಆರಾಮಾಗಿ ಮಾಡಿಸ್ಕೊಳ್ತವೆ. ಕೆಲವೊಂದೆಲ್ಲ ಇದು ಬಾತ್ ಮಾಡೋದನ್ನೆಲ್ಲ ನಾನು ಹಾಕಿದ್ನಲ್ಲ, ಅದಕ್ಕೆಲ್ಲ ನಮ್ಮ ಸ್ಮೋಕಿ ಆದಮೇಲೆ ಬಂದಿದ್ದು, ಬೇಗನೆ ಮಾಡಿಬಿಟ್ರು. ಬಟ್ ಇವನಿಗೆ ಮಾಡೋದೆ ಆಲ್ಮೋಸ್ಟ್, ಇವನಿಗೆ ಗ್ರೂಮ್ ಮಾಡೋದು ಬಂದು ಒಂದು 2.5 hours ಆಯಿತು ಒಂದು ಗ್ರೂಮ್ ಮಾಡೋಷ್ಟರಲ್ಲಿ. ನೋಡಿ, ಎಲ್ಲ ಹೊಟ್ಟೆ ಹತ್ರನೇ ಸ್ವಲ್ಪ ಜಾಸ್ತಿ ಗಂಟಾಗಿದ್ದು ಇವನಿಗೆ.
ಹಾಗಾಗಿ ಮತ್ತು ನೈಲ್ಸ್ ಎಲ್ಲ ಕಟ್ ಮಾಡಿಬಿಟ್ರು ಫಸ್ಟೇ. ಏನಕ್ಕಂತಂದರೆ ನೈಲ್ಸ್ ಇದ್ದರೆ ಇನ್ ಕೇಸ್ ಗ್ರೂಮ್ ಮಾಡಬೇಕಾದ್ರೆ ಪರ್ಚುತ್ತೆ ಅನ್ನೋ ರೀಸನಿಂದ ಅದೆಲ್ಲ ಆದಮೇಲೆ ನೋಡಿ ವಾಷಿಂಗ್ ಕರ್ಕೊಂಬಂದರು. ಹೆಡ್ ಹತ್ರ ಮಾತ್ರ ತೆಗ್ದಿಲ್ಲ ಹೇರ್ಸು, ಎಲ್ಲ ವಾಶ್ ಆದಮೇಲೆ ಹೆಡ್ ಹತ್ರ ನಾವು ತೆಗಿತೀವಿ ಅಂತಂದರು. ಬಟ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ದೆ. ಹೊಟ್ಟೆ ಹತ್ರ ತೆಗಿಬೇಕಾದ್ರೆ ಮತ್ತು ಆ ಲೆಗ್ ಹತ್ರ ತೆಗಿಬೇಕಾದ್ರೆ ಮಾತ್ರ ಸ್ವಲ್ಪ ಒದ್ದಾಡ್ದ, ಸ್ವಲ್ಪ ಹಠ ಮಾಡ್ದೆ ಅಷ್ಟೇ. ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ರು. ನಾನು ಮೆಡಿಕೇಟೆಡ್ ಸ್ನಾನ ಮಾಡಿ ಅಂತ ಹೇಳಿದೆ. ಏನಕ್ಕಂತಂದರೆ ಹುಳಗಳು, ಈಚಿಂಗು ಇದೆಲ್ಲ ಇದ್ದರೆ ಹೋಗಲಿ ಅವನಿಗೆ ಅನ್ನೋದ್ರಿಂದ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ವಾಶ್ ಮಾಡಿಬಿಡಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಅದೇ ಥರನೇ ಸ್ನಾನ ಮಾಡಿಸ್ತಾ ಇದ್ದಾರೆ. ನಮ್ಮ ಹತ್ರ ಎಲ್ಲ ಇಷ್ಟೆಲ್ಲ ಮಾಡಿಸ್ಕೊಳೋದೆಲ್ಲ ಇವನು ಕಳ್ಳ ಅಲ್ಲಾಗಿದ್ದಕ್ಕೆ ನೀಟಾಗಿ ಸ್ನಾನ ಎಲ್ಲ ಮಾಡಿಸ್ಕೊತಾ ಇದ್ದಾನೆ. ನಾನು ಮಾಡ್ತೀನಿ ಮನೆಯಲ್ಲಿ ಟೈಮ್ಸು, ಅಂದರೆ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ, ಯಾಕಂದರೆ ಫಂಗಸ್ ಬಂದುಬಿಡುತ್ತೆ ಅವನಿಗೆ. ಇಮಿಡಿಯೇಟ್ ವಾಟರ್ ಬಿದ್ದರೆ ಬಾಡಿಗೆ ಫಂಗಸ್ ಆಗಿ ಅದಕ್ಕೊಂದು 6 months ನಾನು ಆಮೇಲೆ ಆ ಶಾಪಿಗೆ ಇದಕ್ಕೆ ಓಡಾಡಬೇಕಾಗುತ್ತೆ. ಹಾಗಾಗಿ ನಾನು ಜಾಸ್ತಿ ಇವನಿಗೆ ಸ್ನಾನ ಮಾಡ್ಸೋಕ್ಕೋಗಲ್ಲ. ಹಿಂಗೋಗಿ ಸ್ನಾನ ಮಾಡಿಸ್ಕೊಂಡು ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಬಂದ್ಬಿಡ್ತೀನಿ. ಸ್ನಾನಕ್ಕೆ ಶಾಂಪು ಎಲ್ಲ ಯೂಸ್ ಮಾಡಿ ಅದರದ್ದೇ ಸಪ್ರೇಟ್ ಶಾಂಪೂಸ್ ಇರುತ್ತೆ. ಆಲ್ಮೋಸ್ಟ್ ಇದಕ್ಕೆಲ್ಲ ಎಷ್ಟು ಪ್ರೈಸ್ ಇರ್ಬೋದು ಅಂತಂದರೆ ಇದ್ರದ್ದು ಕಾಸ್ಟ್ ಆಗಿದ್ದು ಬಂದು ಇವರು ಆಫರ್ ಅಂತ ಹೇಳಿದರು. ಆಫರ್ ಆಗಿರೋದ್ರಿಂದ 1000 ಇದಕ್ಕೆ ಬಂದು ಪ್ರೈಸ್ ಎಷ್ಟಾಗಿರುತ್ತೆ ಅಂತ ಅಂದ್ಕೊಂಡ್ರೆ, ಆಫರ್ ಅಂತ ಹೇಳಿದರು. ಆಫರ್ ಆಗಿರೋದಕ್ಕೆ 1600 ಅಂದರು. ಔಟ್ಸೈಡೆಲ್ಲ ವಿಚಾರಿಸಿದ್ದಕ್ಕೆ 2 ಮೇಲೆ ಹೇಳಿದ್ರು. ಆಫರಲ್ಲಿ 1600ಅಲ್ಲಿ ಮೆಡಿಕೇಟೆಡ್ ಸ್ನಾನ ಬಂದು 1700. ಮೆಡಿಕೇಟೆಡ್ ಅಂದರೆ ಸ್ವಲ್ಪ ಬೇರೆ ಥರ ಇನ್ನು ಶಾಂಪೂ ಎಲ್ಲ ಹಾಕ್ತಾರೆ, ಏನಂದರೆ ಈಚಿಂಗ್ ಇರಬಾರ್ದು ಅವ್ರಿಗೆ, ಮತ್ತು ಫಂಗಸ್ ಈ ಥರ ಎಲ್ಲ ಏನು ಕ್ರಿಯೇಟ್ ಆಗಬಾರ್ದು ಅನ್ನೋ ರೀಸನಿಂದ ಅದು ಹೇಳಿದೆ. ಅದೇ ಮಾಡಿಬಿಡಿ ಅಂತಂದೆ. ಟೋಟಲಾಗಿ 1700 rupees ಆಯಿತು. ನೈಲ್ ಕ್ಲಿಪ್ಪಿಂಗ್, ಇಯರ್ ಕ್ಲೀನಿಂಗ್ ಆ್ಯಂಡ್ ಹೇರ್ ಕಟ್ಟಿಂಗ್ ಮತ್ತು ಬಾತಿಂಗ್ ಎಲ್ಲ ಸೇರಿ 1700 rupees ಚಾರ್ಜ್ ಮಾಡಿದ್ರು. ಫೈನಲಿ ಇವನ್ನ ಸ್ನಾನ ಮುಗೀತು. ಸ್ನಾನ ಮುಗಿಸಿ ಟವಲಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರು. ನೆಕ್ಕಿಗೆ ಏನಕ್ಕೆ ಹಾಕ್ತಾರಂತಂದರೆ, ಇವಾಗ ಇವನನ್ನು ಒಣಗಿಸ್ಬೇಕು. ಒಣಗಿಸೋದಕ್ಕೆ ಅದಕ್ಕಾದಂಥ ಸ್ವಲ್ಪ ಇದು ಡ್ರೈಯರ್ಸ್ ಥರ ಇಟ್ಟಿದ್ದಾರೆ. ಅದು ದೊಡ್ಡದಾಗಿದೆ, ಸೌಂಡು ಸಿಕ್ಕಾಪಟ್ಟೆ ಇರುತ್ತೆ. ಭಯ ಬಿದ್ದು ಓಡೋಗಿಬಿಡ್ತಾನೆ, ಬಿಡ್ತಾನೆ ಅನ್ನೋ ರೀಸನಿಂದ ಇದನ್ನು ನೆಕ್ಕಿಗೆಲ್ಲ ಹಾಕಿದ್ರು ಅವರು. ನೋಡಿ ಎಲ್ಲ ಒಣಗಿಸಿ ಮತ್ತು ಫೈನಲ್ಲಾಗಿ ಇವನಿಗೆ ಫೇಸಲ್ಲಿ ಮಾತ್ರ ಹೇರ್ ಕಟ್ ಮಾಡಿದ್ರು. ಅದನ್ನು ಹೋಗಿ ನೀವು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಕಟ್ ಮಾಡಿಸ್ಕೊತಾನೆ ಅಂತ. ಬಟ್ ಅವ್ನಿಗೇನು ಅಂತಂದರೆ ಹೊಟ್ಟೆ ಹತ್ರ ಮುಟ್ಟಿದಾಗ ಪ್ಲಸ್ ಈ ಥರ ಸೌಂಡ್ಸ್ ಬಂದರೆ ಮಾತ್ರ ಆಗೋದಿಲ್ಲ ಅಷ್ಟೇ ಅವನಿಗೆ. ಅದರ್ವೈಸ್ ಚೆನ್ನಾಗಿ ನೀಟಾಗಿ ಕೋಪ್ರೇಟ್ ಮಾಡ್ದೆ. ಇವಾಗ ಫೈನಲಿ ಒಂದು ಹೇರ್ ಕಟ್ಟೆಲ್ಲ ಮುಗೀತು. ಇದು ನೆಕ್ ಹತ್ರ ಎಲ್ಲ ನೀಟಾಗಿ ಬಾಚ್ಕೊಂಡವರು ಎಲ್ಲ ನೀಟಾಗಿ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಹೆಂಗಿದ್ದ ಸ್ಮೋಕಿ ಇವಾಗ ಹೆಂಗಾಗಿದ್ದಾನೆ ನೋಡಿ, ಎಲ್ಲ ಸ್ಕಿನ್ ಕಾಣಿಸ್ತಾ ಇದೆ, ಆ ಥರ ಆಗಿಬಿಟ್ಟಿದ್ದಾನೆ ಝೀರೋ ಟ್ರಿಮ್ಮಿಂಗ್ ಆಗಿ. ಐ ಹೋಪ್ ನನ್ನ ಈ ವಿಡಿಯೋ ಸ್ಮೋಕಿದು ಗ್ರೂಮಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬ ಜನ ಗೊತ್ತಿರೋದಿಲ್ಲ ಇದು ಯಾವ ಥರ ಗ್ರೂಮ್ ಮಾಡ್ತಾರೆ ಅಂತ. ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ಹೇಗಿತ್ತು ಅಂತ. ಈಗ ಇದ್ರದ್ದು ನೆಕ್ ಇದು ಫೇಸ್ದು ಬಂದು ಶಾರ್ಟ್ಸಲ್ಲಿ ನೋಡಿ.